ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಲ್ಲಿ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ. ಹೌದು, ಈ ಒಂದು ವಿಷಯದ ಬಗ್ಗೆ ನಾನು ನಿನ್ನೆನೆ ಒಂದು ಹಿಂಟ್ ಅನ್ನ ಕೊಟ್ಟಿದ್ದೆ. ರಿಷಾ ಅವರು ಎಲಿಮಿನೇಟ್ ಆದಂತಹ ರೀತಿ, ಅದರಲ್ಲೂ ಕೂಡ ಕೊನೆಯದಾಗಿ ಕೆಲವೊಂದಿಷ್ಟು ಸೇವಿಂಗ್ ಅನ್ನ ಹಾಗೇನೆ ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಗಾರ್ಡನ್ ಏರಿಯಾದಲ್ಲಿ ಮಾಡಿದ್ರು. ಹಾಗೇನೆ ಟಿವಿಯನ್ನ ಮೇನ್ ಡೋರಿಗೆ ಅಂಟಿಸಲಾಗಿತ್ತು. ಮತ್ತು ರಿಷಾ ಅವರು ಎಲಿಮಿನೇಷನ್ ಆಗಿ ಆ ಮೇನ್ ಡೋರಿಂದ ಹೊರಗಡೆ ಹೋಗುವಂತಹ ಸಮಯದಲ್ಲಿ ಬಿಗ್ ಬಾಸ್ ಘೋಷಣೆ ಮಾಡ್ತಾರೆ, ನೀವು ಕನ್ಫೆಷನ್ ರೂಮ್ ನ ಮೂಲಕ ಹೊರಗಡೆ ಬನ್ನಿ ಅಂತ ಹೇಳಿ. ಸೊ ಆಗ್ಲೇನೆ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಕೂಡ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಮೋಸ್ಟ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ಬಂದು ಈಗಾಗಲೇ ವೇಟ್ ಮಾಡ್ತಾ ಇರುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ರಿಷಾ ಅವರು ಅಲ್ಲಿಂದನೇ ಎಕ್ಸಿಟ್ ಕೊಟ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಹೊರಗಡೆ ಹೋಗಿ ಆ ಒಂದು ವಿಷಯವನ್ನ ಬೇರೆ ಯಾರಿಗಾದ್ರೂ ಹೇಳಿದ್ರೆ ಅದು ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದಾಗಿನೇ ಅವರು ಮೇನ್ ಡೋರ್ ಇಂದ ಹೋಗಿಲ್ಲ ಅಂತ ಹೇಳಿ. ಅವಾಗ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರು, ಮೇನ್ ಡೋರಿಗೆ ಟಿವಿನ ಅಂಟಿಸಿದ್ರು, ಅದಕ್ಕೋಸ್ಕರನೇ ತೆಗಿಲಿಲ್ಲ ಅಂತ ಹೇಳಿ. ಬಟ್ ಮೇನ್ ಡೋರಿಗೆ ಟಿವಿ ಯಾಕೆ ಅಂಟಿಸಿದ್ದಾರೆ, ಅದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಇವಾಗ ಒಂದು ಪಕ್ಕಾ ಮಾಹಿತಿ ಸಿಗ್ತಾ ಇದೆ. ಅದು ಏನಪ್ಪಾ ಅಂತ ಹೇಳಿದ್ರೆ ಈ ಸಲ ವೈಲ್ಡ್ ಕಾರ್ಡ್ ಎಂಟ್ರಿ ಮತ್ತೆ ಆಗ್ತಾ ಇದೆ. ಹೌದು, ಇವಾಗ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಸ್ಪರ್ಧಿಗಳು ಒಳಗಡೆ ಬರಲಿದ್ದಾರೆ. ಹಾಗೇನೆ ಇದರಲ್ಲಿ ಮತ್ತೊಂದು ಅಪ್ಡೇಟ್ ಕೂಡ ಸಿಕ್ಕಿದೆ. ಆ ಒಂದು ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಸೊ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಬರೋದಂತೂ ಕನ್ಫರ್ಮ್ ಆಯಿತು. ಹಾಗಾದ್ರೆ ಎರಡನೇ ಅಪ್ಡೇಟ್ ಏನು, ವೈಲ್ಡ್ ಕಾರ್ಡ್ ಎಂಟ್ರಿ ಬರೋದು ಪಕ್ಕ ಆದ್ಮೇಲೆ ಎಷ್ಟು ಜನ ಬರ್ತಾರೆ, ಸೊ ಈ ಒಂದು ಪ್ರಶ್ನೆ ಇರತ್ತಲ್ವಾ. ಸೊ ಇದ್ರ ಬಗ್ಗೆ ಅಪ್ಡೇಟ್ ಇದೆ. ಸೊ ಈ ಸಲ ಮತ್ತೆ ಒಬ್ಬರು ಬರ್ತಾ ಇಲ್ಲ, ಒಬ್ಬರಿಗಿಂತ ಹೆಚ್ಚು, ಮೋಸ್ಟ್ಲಿ ಇಬ್ಬರು ಅಥವಾ ಮೂವರು ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಇದೆ. ಸೊ 2-3 ಅನ್ನೋದು ಕನ್ಫರ್ಮ್ ಇಲ್ಲ, ಬಟ್ ಒಬ್ಬರಂತೂ ಅಲ್ಲ, ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಾರೆ ಅಥವಾ 3 ವೈಲ್ಡ್ ಕಾರ್ಡ್ ಎಂಟ್ರಿ ಬರುವಂತಹ ಸಾಧ್ಯತೆ ಇದೆ. ಹಾಗೇನೆ ಇವಾಗ ಸಖತ್ ಚರ್ಚೆನಲ್ಲಿರುವಂತಹ ಕೆಲವೊಂದಿಷ್ಟು ಹೆಸರುಗಳು ಯಾವ್ದಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ರಾಧಾರಮಣ ಸೀರಿಯಲ್ ಖ್ಯಾತಿಯ ಶ್ವೇತಾ ಪ್ರಸಾದ್. ಹೌದು, ಇವರ ಹೆಸರು ಇವಾಗ ಸಖತ್ ಸುದ್ದಿನಲ್ಲಿರುವಂತದ್ದು. ಈ ಹಿಂದೆ ಕೂಡ ಸಾಕಷ್ಟು ಇವರ ಹೆಸರು ಹರಿದಾಡ್ತಾ ಇತ್ತು. ಇವರ ಜೊತೆಗೇನೆ ಒಂದು ಟೈಟ್ ಕಾಂಪಿಟೇಷನ್ ಅನ್ನ ಕೊಡಬೇಕು ಅನ್ನೋದಾದ್ರೆ ಒಂದು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅನ್ನ ಕರ್ಕೊಂಡು ಬರುವಂತಹ ಸಾಧ್ಯತೆ ಕೂಡ ಇದೆ. ಅವರ ಹೆಸರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಸಾಕಷ್ಟು ಹರಿದಾಡ್ತಾ ಇತ್ತು. ಅವ್ರು ಯಾರು ಅಂತ ಹೇಳಿದ್ರೆ ಪೃಥ್ವಿರಾಜ್ ಶೆಟ್ಟಿ ಅವರು. ಸೊ ಇವರು ಕೂಡ ಈಗಾಗಲೇ ತೆಲುಗು ಬಿಗ್ ಬಾಸ್ ಅಲ್ಲಿ ಕಾಣಿಸಿಕೊಂಡಂತವ್ರು. ಸೊ ಇವರು ಬಿಗ್ ಬಾಸ್ಗೆ ಬರುವಂತಹ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿರಬಹುದು, ಈ ಹಿಂದಿನ ಸೀಸನ್ ಅಲ್ಲೂ ಕೂಡ ಶೋಭಾ ಶೆಟ್ಟಿ ಇವರು ಕೂಡ ತೆಲುಗಿನಲ್ಲಿ ಕಾಣಿಸಿಕೊಂಡಿದ್ರು. ಕನ್ನಡದವರೇನೆ, ಬಟ್ ತೆಲುಗಿನಲ್ಲಿ ಕಾಣಿಸಿಕೊಂಡಿದ್ರು. ಅದಾದ ನಂತರ ಸೆಕೆಂಡ್ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಇವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರು ರಜತ್ ಬುಜ್ಜಿ ಅವರ ಜೊತೆ. ಅದು ನಿಮ್ಗೆ ಗೊತ್ತೇ ಇದೆ. ಅದೇ ರೀತಿಯಾಗಿ ಇವಾಗ ತೆಲುಗು ಬಿಗ್ ಬಾಸ್ ಅಲ್ಲಿ ಈಗಾಗಲೇ ಕಾಣಿಸ್ಕೊಂಡಿರುವಂತಹ ಪೃಥ್ವಿ ಅವರು ಬಿಗ್ ಬಾಸ್ಗೆ ಮತ್ತೆ ಬರ್ತಾ ಇದ್ದಾರೆ ಅನ್ನುವಂತಹ ನ್ಯೂಸ್ ಕೂಡ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಇವಾಗ ಸಖತ್ ಚರ್ಚೆನಲ್ಲಿರುವಂತಹ ಹೆಸರುಗಳು, ಮೊದಲನೇದಾಗಿ ರಾಧಾ ರಮಣ ಸೀರಿಯಲ್ ಖ್ಯಾತಿಯ ಶ್ವೇತಾ ಪ್ರಸಾದ್ ಅವರು. ಇವರ ಹೆಸರು ಸಖತ್ ಟ್ರೆಂಡಿಂಗ್ ಅಲ್ಲಿ ಇದೆ. ಇವರ ಜೊತೆಗೆ ಪೃಥ್ವಿರಾಜ್ ಶೆಟ್ಟಿ ಅವರು, ಇವರಿಬ್ಬರ ಹೆಸರು ಸಖತ್ ಓಡಾಡ್ತಾ ಇರುವಂತದ್ದು. ಇವರ ಜೊತೆಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಹೆಸರುಗಳು ಓಡಾಡ್ತಾ ಇದಾವೆ. ಬಟ್ ಅವರು ಇವಾಗ ಆಲ್ರೆಡಿ ಅರ್ಧ ಸೀಸನ್ ಆಗಿರೋದ್ರಿಂದ ಈ ಸಮಯದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ರೆ ಏನೆಲ್ಲ ಚೇಂಜಸ್ ಆಗಬಹುದು, ಮತ್ತೆ ತಮ್ಗೇನಾದ್ರೂ ಅಡ್ವಾಂಟೇಜ್ ಇರುತ್ತಾ ಅನ್ನೋದನ್ನು ಕೂಡ ಸ್ಟ್ರಾಂಗ್ ಸ್ಪರ್ಧಿಗಳು ಬರೋದಾದ್ರೆ ಅವರು ಯೋಚನೆ ಮಾಡೇ ಮಾಡ್ತಾರೆ. ಸೊ ಹೀಗಾಗಿ ಅವರ ಹೆಸರು ಇನ್ನೂ ತನಕ ಕೂಡ ಕನ್ಫರ್ಮ್ ಆಗಿಲ್ಲ. ಹಾಗಂತ ಶ್ವೇತಾ ಪ್ರಸಾದ್ ಹಾಗೆಯೇ ಪೃಥ್ವಿರಾಜ್ ಶೆಟ್ಟಿ ಅವರ ಹೆಸರು ಕೂಡ ಕನ್ಫರ್ಮ್ ಆಗಿಲ್ಲ, ಬಟ್ ಹೆಸರು ಓಡಾಡ್ತಾ ಇರೋದಂತೂ ಪಕ್ಕ. ಇವರ ಜೊತೆಗೆ ಸೀಸನ್ ಸ್ಟಾರ್ಟ್ ಆದಾಗ್ಲಿಂದನೂ ಕೂಡ RK ಚಂದನ್ ಅವರ ಹೆಸರು ಕೂಡ ಸಖತ್ ಚಾಲ್ತಿನಲ್ಲಿದೆ. ಕ್ವಾಟ್ಲೆ ಕಿಚನ್ ಅಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಸೊ ಇವರು ಬರಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಾಗನೆ ಈಗಾಗಲೇ 60 ದಿನಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮುಗಿದೋಗಿರೋದ್ರಿಂದ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತ ಹೇಳಿದ್ರೆ ಆವಾಗ ಮತ್ತೊಂದು ಸಾಧ್ಯತೆ ಕೂಡ ಇರುತ್ತೆ. ಅದೇನು ಅಂತ ಹೇಳಿದ್ರೆ ಈ ಸಲದ ಬಿಗ್ ಬಾಸ್ 120 ದಿನಗಳಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಅರ್ಧ ಸೀಸನ್ ಆದ ನಂತರವೇ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರ್ತಾ ಇದ್ರು. ಸೊ 100 ದಿನದ ಬಿಗ್ ಬಾಸ್ ಇದ್ದಾಗ 50 ದಿನ ಆದ ನಂತರ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರ್ತಾ ಇದ್ವು. ಬಟ್ ಇವಾಗ 60 ದಿನ ಆಗಿ ಹೋಗಿರೋದ್ರಿಂದ ಸೊ 120ರ ಅರ್ಧ 60 ಆಗುತ್ತೆ. ಸೊ ಆ ಒಂದು ಲಾಜಿಕ್ ಮೇಲೆ ಹೋಗೋದಾದ್ರೆ 120 ದಿನಗಳ ಬಿಗ್ ಬಾಸ್ ಈ ಬಾರಿ ಆಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಸೊ ಇವಾಗ ಏನಾದ್ರೂ ವೈಲ್ಡ್ ಕಾರ್ಡ್ ಅಲ್ಲಿ ಸ್ಟ್ರಾಂಗ್ ಸ್ಪರ್ಧಿಗಳು ಬಂದ್ರೆ ನೋಡೋಣ ಏನೆಲ್ಲ ಚೇಂಜಸ್ ಆಗಬಹುದು ಅಂತ ಹೇಳಿ. ಯಾಕಂತಂದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಬಿಗ್ ಬಾಸ್ ನಲ್ಲಿರುವಂತಹ ಸ್ಪರ್ಧಿಗಳಲ್ಲಿ ಸಖತ್ ಒಳ್ಳೆ ರೇಸ್ ಅಲ್ಲಿ ಇರೋದು ಒಂದ್ ಕಡೆ ಗಿಲ್ಲಿ, ಇನ್ನೊಂದ್ ಕಡೆ ರಕ್ಷಿತಾ, ಹಾಗೇನೆ ಅಶ್ವಿನಿ ಗೌಡ ಅವರು ಕೂಡ ರೇಸ್ ಅಲ್ಲಿ ಇದ್ದಾರೆ. ಸೊ ಈ ಮೂವರು ಕೂಡ ಸಖತ್ ಒಳ್ಳೆ ರೇಸ್ ಅಲ್ಲಿ ಇದ್ದಾರೆ. ಸೊ ಹೀಗಾಗಿನೇ ಇವರ ಜೊತೆಗೆ ಇವಾಗ ಮತ್ತೊಬ್ರು ಹೊಸ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಸೇರ್ಪಡೆ ಆದ್ರೆ ಆವಾಗ ಬಿಗ್ ಬಾಸ್ ಮನೆಯಲ್ಲಿ ರಿಯಲ್ ಪೈಪೋಟಿ ಶುರು ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದ್ ರೀತಿಯಾಗಿ ಬಿಗ್ ಬಾಸ್ ನಲ್ಲಿ ಇವಾಗ ಮತ್ತೆ ಸ್ವಲ್ಪ ಜಗಳವನ್ನ ಎಬ್ಬಿಸೋದಕ್ಕೆ ಈಗಾಗಲೇ ಅಶ್ವಿನಿ ಅವರು ಆಲ್ರೆಡಿ ತುಂಬಾನೇ ಜಗಳ ಎಲ್ಲ ಆಗಿದೆ. ಸೊ ಇವಾಗ ಅಶ್ವಿನಿ ಅವ್ರ ರೇಂಜ್ ಅಲ್ಲೇ ಮತ್ತೊಬ್ರು ಯಾರು ಜಗಳ ಎಬ್ಬಿಸೋರು ಬೇಕು ಅನ್ನೋದಿದ್ರೆ ಆ ರೀತಿಯಾಗಿ ಕೂಡ ಕಂಟೆಸ್ಟೆಂಟ್ ಗಳನ್ನ ಕರ್ಕೊಂಡು ಬರಬಹುದು. ಸದ್ಯಕ್ಕಂತೂ ಹೆಸರುಗಳು ಕನ್ಫರ್ಮ್ ಆಗಿಲ್ಲ, ಬಟ್ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಸ್ಪರ್ಧಿಗಳು ಬರೋದಂತೂ 100% ಕನ್ಫರ್ಮ್ ಆಗಿದೆ.
ಫಿಕ್ಸ್ ಅಪ್ಡೇಟ್ ಇದು. ನಾನು ನಿನ್ನೆನೆ ನಿಮ್ಗೆ ಸ್ವಲ್ಪ ಹಿಂಟನ್ನು ಕೊಟ್ಟಿದ್ದೆ. ಕೆಲವರು ಅದನ್ನ ಜೋಕ್ ಅನ್ನೋ ರೀತಿನಲ್ಲಿ ಓಕೆ ಏನೇನೋ ಯೋಚನೆ ಮಾಡಬೇಡಿ ಓವರ್ ಥಿಂಕ್ ಅನ್ನೋ ರೀತಿನಲ್ಲಿ ಕೂಡ ಕಮೆಂಟ್ ಮಾಡಿದ್ರಿ. ಕೆಲವರು ಇರಬಹುದು ಅನ್ನೋ ರೀತಿನಲ್ಲಿ ಹೇಳಿದ್ರಿ ಮತ್ತು ಕೆಲವರು ನಿಮ್ಗೆ ಏನು ಅನಿಸ್ತಾ ಇದೆ ಅದನ್ನ ಕೂಡ ಶೇರ್ ಮಾಡ್ಕೊಂಡಿದ್ರಿ. ಬಟ್ ಇವಾಗ ಅದು ಕನ್ಫರ್ಮ್ ಆಗಿದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಾ ಇದ್ದಾರೆ. ವೇಟ್ ಮಾಡಿ, ಮೋಸ್ಟ್ಲಿ ಈ ವಾರದಲ್ಲೇ ಎಂಟ್ರಿ ಆಗಬಹುದು. ನಾಮಿನೇಷನ್ ಪ್ರಕ್ರಿಯೆ ಆದ ನಂತರ ಎಂಟ್ರಿ ಆಗೋ ಚಾನ್ಸಸ್ ಇದೆ. ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಯಾವಾಗ ಎಂಟ್ರಿ ಆಗಬಹುದು ಅಂತ ಹೇಳಿ. ಬಟ್ ಈಗಲೇ ಒಂದು ಸುಳಿವನ್ನು ಕೊಡಬೇಕು ಅಂತ ಹೇಳಿದ್ರೆ ಬುಧವಾರ. ಸೊ ಇದರ ಆಸುಪಾಸಲ್ಲಿ ಬರ್ತಾರೆ. ಆಸುಪಾಸು ಅಂತ ಹೇಳಿದ್ದೀನಿ, ಮೈಂಡಲ್ಲಿ ನೆನಪಿರಲಿ. ಸೊ ಇಷ್ಟು ವಿಷಯ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಕೂಡ ಸಾಕಷ್ಟು ಅಪ್ಡೇಟ್ಗಳು ಸಿಗೋದು ಬಾಕಿ ಇದಾವೆ. ಯಾರು ವೈಲ್ಡ್ ಕಾರ್ಡಲ್ಲಿ ಒಳಗಡೆ ಬರ್ತಾರೆ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ಹಾಗೇನೆ ನಿಮ್ಮ ಪ್ರಕಾರ ವೈಲ್ಡ್ ಕಾರ್ಡಲ್ಲಿ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು ಅದನ್ನು ನೀವು ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.